ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮನ್ನು ಅಥವಾ ನೀವು ಎಲ್ಲ ಪರಿಸ್ಥಿತಿಯಲ್ಲೂ, ಎಲ್ಲ ಸಂದರ್ಭದಲ್ಲೂ, ಎಲ್ಲ ಕಷ್ಟ, ಹೋರಾಟ, ಚಿಂತೆ, ದುಃಖ, ಯಾವುದೇ ವ್ಯಾಧಿ, ಎಂಥದೇ ಪರಿಸ್ಥಿತಿಯಲ್ಲೂ ಆತನನ್ನೇ ಆತುಕೊಳ್ಳಬೇಕೆಂಬುದಾಗಿ ಇಷ್ಟಪಡುತ್ತಾನೆ. ಒಂದು ವೇಳೆ ನಿಮಗೇನಾದರೂ ಕಷ್ಟ ಬಂದರೆ ಆ ಸಮಯದಲ್ಲಿ ನೀವು ಏನು ಮಾಡ್ತೀರಾ ಅಂತ ದೇವರು ಗಮನಿಸ್ತಾನೆ. ತಕ್ಷಣ ನೀವು ದೇವರನ್ನೇ ನೋಡ್ತಿರೋ, ದೇವರನ್ನೇ ಆತ್ಕೊಳ್ತಿರೋ, ಅಥವಾ ಬೇರೆ ಏನನ್ನು ಆತ್ಕೊಳ್ತಿರೋ ಎಂಬುದಾಗಿ ಗಮನಿಸ್ತಾನೆ. ಆತನು ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ನಿನ್ನ ಗಂಟು ಎಲ್ಲಿ ಇರ್ತದೋ ನಿನ್ನ ಮನಸ್ಸು ಅಲ್ಲೇ ಇರುತ್ತೆ ಪ್ರಿಯರೇ. ನಿನ್ನ ಗಂಟು ಅಥವಾ ನಿಮ್ಮ ಮನೆಯಲ್ಲಿ ಹಣ ಅಥವಾ ಬಂಗಾರ ಅಥವಾ ವಜ್ರ, ವೈಡೂರ್ಯ ಅಥವಾ ಲ್ಯಾಂಡ್, ಬಿಲ್ಡಿಂಗ್ಗಳು, ಈ ಲೋಕದೆಲ್ಲ ಸಂಪತ್ತು, ಪ್ರಾಪರ್ಟಿಗಳು ಅಥವಾ ಬ್ಯಾಂಕಲ್ಲಿರುವಂಥ ಕೋಟಿಗಟ್ಟಲೆ ರೂಪಾಯಿ ಎಲ್ಲವೂ ಕೂಡ ಟ್ರೆಜರ್, ಬೊಕ್ಕಸವಾಗಿದೆ. ಈ ಲೋಕದ ಬೊಕ್ಕಸ. ದೇವರು ಹೇಳೋದು ಈ ಲೋಕದ ಬೊಕ್ಕಸದ ಬಗ್ಗೆ ಅಲ್ಲಿ ಮಾತನಾಡುವುದಿಲ್ಲ. ಬೈಬಲ್ ಹೇಳ್ತದೆ, ಮತ್ತಾಯ 6ನೇ ಅಧ್ಯಾಯ 21ನೇ ವಚನ ಹೇಳ್ತದೆ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ನಿನ್ನ ಗಂಟು ಎಲ್ಲಿ ಇರುತ್ತದೋ ನಿನ್ನ ಹೃದಯ ಅಲ್ಲಿರ್ತದೆ. ನಿನ್ನ ಗಂಟು ಎಲ್ಲಿರುತ್ತೋ, ನಿಮ್ಮ ಐಶ್ವರ್ಯ ಎಲ್ಲಿರುತ್ತೋ ನಿಮ್ಮ ಹೃದಯ ಅಲ್ಲೇ ಇರ್ತದೆ. ಒಂದು ವೇಳೆ ಭಾನುವಾರನೋ ಅಥವಾ ಬೇರೆ ಮೀಟಿಂಗ್ ದಿನನೋ ನೀವು ಸಭೆಗೆ ಬಂದಿರಬಹುದು. ನಿಮ್ಮ ಮನೆಯಲ್ಲಿ ಏನೋ ಒಂದನ್ನು ಮರೆತು ಬಿಟ್ಟು ಬಂದಿರ್ತೀರ ಅಲ್ಲೇ. ಆದರೆ ನಿಮ್ಮ ಮನಸ್ಸು ಸಭೆಯಲ್ಲಿ ಕೂತಿರ್ತೀರ, ನಿಮ್ಮ ದೇಹ, ನಿಮ್ಮ ಮನಸ್ಸು ಪೂರ್ತಿಯಾಗಿ ಆ ಒಂದು ವಸ್ತುವನ್ನು, ಏನು ಬೆಲೆ ಬಾಳುವಂಥ ವಸ್ತುವನ್ನು ಎಲ್ಲಿ ಬಿಟ್ಟು ಬಂದಿರ್ತೀರೋ ಅಲ್ಲಿ ಪೂರ್ತಿ ಪ್ರಾರ್ಥನೆ ಮುಗಿಯೋ ತನಕ ಮುಗಿದ್ರೂ ಕೂಡ, ಅಲ್ಲಿ ವಾಕ್ಯ ಏನೇ ನಡೆದರೂ ಕೂಡ ಪೂರ್ತಿಯಾಗಿ ನಿಮ್ಮ ಮನಸ್ಸು ಆ ವಸ್ತುವಿನ ಮೇಲೆ ಇರ್ತದೆ. ಯಾಕಂದರೆ ಅದು ಬೆಲೆ ಬಾಳುವಂತಹ ವಸ್ತುವಾಗಿರ್ತದೆ. ಆದರೆ ದೇವರು ಹೇಳ್ತಾನೆ, ನಿನ್ನ ಗಂಟು ಎಲ್ಲಿರುತ್ತೋ ನಿನ್ನ ಹೃದಯ ಅಲ್ಲಿರುತ್ತೆ, ಅಥವಾ ನಿನ್ನ ಮನಸ್ಸು ಅಲ್ಲಿ ಹೇಳ್ತದೆ, ದೇವರನ್ನೇ ದೃಷ್ಟಿಸಿರಿ ಎಂಬುದಾಗಿ. ಆತನನ್ನೇ ದೃಷ್ಟಿಸಿದವರ ಮುಖವು 34ನೇ ಕೀರ್ತನೆಯಲ್ಲಿ ಲಜ್ಜೆಯಿಂದ ಕೆಟ್ಟು ಹೋಗುವುದಿಲ್ಲ, ಪ್ರಕಾಶಮಾನವಾಯಿತು. ನಮಗೆ ಗಂಟು ಅಥವಾ ಬೊಕ್ಕಸ ಅಥವಾ ಹಣ ಅಥವಾ ಐಶ್ವರ್ಯ ಅಥವಾ ಲ್ಯಾಂಡ್, ಬಂಗಾರ ಎಲ್ಲವೂ ಕೂಡ, ಐಶ್ವರ್ಯ, ಬಿಲ್ಡಿಂಗ್ಗಳು ಎಲ್ಲವೂ ಕೂಡ ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ಏನನ್ನು ದೃಷ್ಟಿಸ್ತೇವೋ, ನಮಗೆ ಕೊಟ್ಟಿರುವಂತಹ ಲ್ಯಾಂಡನ್ನು, ನಮಗಿರುವಂತಹ ಬಂಗಾರವನ್ನು, ನಮಗಿರುವಂತಹ ಒಂದು ಎಲ್ಲ ಸಂಪತ್ತನ್ನು, ಬ್ಯಾಂಕ್ನಲ್ಲಿರುವಂತಹ ಬ್ಯಾಲೆನ್ಸನ್ನು ನಾವು ದೃಷ್ಟಿಸ್ತೇವೋ ಅಥವಾ ಅವೆಲ್ಲವನ್ನು ಬಿಟ್ಟು ನಾವು ಯೇಸು ಕ್ರಿಸ್ತನನ್ನು ದೃಷ್ಟಿಸ್ತೇವೋ. ಪ್ರಿಯರೇ, ಒಂದು ಮಾತ್ರ ಸತ್ಯ, ಈ ಲೋಕದಲ್ಲಿ ನಿಮಗಿರುವಂತಹ ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿಗಟ್ಟಲೆ ರೂಪಾಯಿ ಇರಬಹುದು, ಸಾವಿರಾರು ಎಕರೆ ಜಮೀನಿರಬಹುದು, ಅಥವಾ ಕೋಟಿಗಟ್ಟಲೆ ರೂಪಾಯಿ ನಿಮ್ಮ ಬ್ಯಾಂಕಲ್ಲಿರಬಹುದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರಬಹುದು, ಅನೇಕ ಸಾವಿರ, ನೂರಾರು ಕಾರುಗಳು ಎಲ್ಲೆಲ್ಲ ಇರಬಹುದು, ಕೆಜಿಗಟ್ಟಲೆ ಬಂಗಾರ ನಿಮ್ಮ ಮನೆಯಲ್ಲಿರಬಹುದು. ಆದರೆ ಅದೆಲ್ಲಕ್ಕಿಂತ ದೊಡ್ಡ ಬೊಕ್ಕಸ ನಿಮಗೆ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಬೊಕ್ಕಸವನ್ನು ದೇವರು ನಿಮ್ಮೊಳಗಡೆ ಇಟ್ಟಿದ್ದಾನೆ. ನೀವು ಬಗೆದಷ್ಟು ಕೂಡ ಆ ಬೈಬಲ್ ವಾಕ್ಯಗಳಲ್ಲಿ ಅಥವಾ ಕ್ರಿಸ್ತನು, ಪವಿತ್ರಾತ್ಮನಾದ ದೇವರು ನಿಮ್ಮ ಆತ್ಮದೊಟ್ಟಿಗೆ ಇದ್ದಾನಲ್ಲ, ಅದೇ ಬೊಕ್ಕಸ. ಆ ಬೊಕ್ಕಸದಲ್ಲಿ, ಆತ್ಮೀಕವಾದ ಬೊಕ್ಕಸದಲ್ಲಿ, ಕ್ರಿಸ್ತನೆಂಬ ಬೊಕ್ಕಸದಲ್ಲಿ ನೀವು ಬಗೆಯುವುದಾದರೆ ಬಗೆದಷ್ಟು ಐಶ್ವರ್ಯ, ಬಗೆದಷ್ಟು ಕೂಡ ಹಣ, ಬಗೆದಷ್ಟು ಲ್ಯಾಂಡ್ಗಳು ಎಲ್ಲವೂ ಆಗಿದ್ದಾನೆ. ಯೇಸು ಕ್ರಿಸ್ತನೇ ನಮಗೆ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಲ್ಯಾಂಡ್, ಮನಿ ಎಲ್ಲವೂ ಕೂಡ, ಹಣ ಎಲ್ಲವೂ ಕೂಡ ಆತನೇ ಆಗಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಸ್ವತಃ ಹೇಳ್ತಾರೆ, ನಿನ್ನ ಗಂಟು ಎಲ್ಲಿರ್ತದೋ ನಿನ್ನ ಹೃದಯ ಅಥವಾ ನಿನ್ನ ಮನಸ್ಸು, ನಿನ್ನ ಮೈಂಡು ಅಲ್ಲಿರ್ತದೆ ಎಂಬುದಾಗಿ. ನಮ್ಮ ಮೈಂಡ್ಗಳು ಎಲ್ಲಿದ್ದಾವೆ? ಇವಾಗ ಎಲ್ಲಿದ್ದಾವೆ? ದೇವರ ಮೇಲೆ ಇರೋದು ಬಹಳಷ್ಟು ಕಡಿಮೆ ಜನಗಳ ಮೈಂಡ್ಗಳು. ದೇವರನ್ನು ನಂಬಿದ್ದೀವಿ, ಓಕೆ, ಪ್ರಾರ್ಥನೆಗೆ ಹೋಗ್ತೀವಿ, ಓಕೆ. ನಾನು ಯಾವಾಗಲೂ ಈ ಮಾತನ್ನು ಹೇಳ್ತಾ ಇರ್ತೇನೆ, ದೇವರನ್ನು ನಂಬಿದ್ದೀವಿ, ಪ್ರಾರ್ಥನೆಗೆ ಹೋಗ್ತಾ ಇದ್ದೀವಿ,
ದೇವರ ಸ್ತುತಿಸ್ತೀವಿ, ಆರಾಧನೆ ಮಾಡ್ತೀವಿ. ಭಾನುವಾರ 2 ಗಂಟೆ ಕೂತ್ಕೊಂಡು ಎದ್ದು ಬರ್ತೀವಿ. ನಿಜವಾಗಲೂ ಅದಕ್ಕಾಗಿ ದೇವರು ನಿಮ್ಮನ್ನು ಕರೆದಿಲ್ಲ. ನಿಮ್ಮ ಮೇಲೆ ಒಂದು ಏನೋ ಯೋಜನೆಯನ್ನು ಇಟ್ಟಿದ್ದಾನೆ, ಏನೋ ಒಂದು ಆಲೋಚನೆ ಇದೆ. ಪರಲೋಕದಿಂದ ನಿಮಗೊಂದು ಅಸೈನ್ಮೆಂಟ್ ಇದೆ. ಆ ಅಸೈನ್ಮೆಂಟನ್ನು ನೀವು ಈ ಲೋಕದಲ್ಲಿ ಮಾಡಬೇಕೆಂಬಂತಹ ಉದ್ದೇಶದಿಂದ ದೇವರು ನಿಮ್ಮನ್ನು ಈ ಲೋಕದಲ್ಲಿ ಕಳಿಸಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ಬಂದು ಮನುಷ್ಯನಾಗಿ ಹುಟ್ಟಿ 30 ವರ್ಷ ಈ ಲೋಕದಲ್ಲಿ ಬೆಳೆದು ತಂದೆ ತಾಯಿ ಗಂಡರಲ್ಲಿ, ಅದಾದಮೇಲೆ 3.5 ವರ್ಷ ಸೇವೆ ಮಾಡಿ ಟೋಟಲ್ 33.5 ವರ್ಷ ಈ ಲೋಕದಲ್ಲಿ ಬದುಕಿದ್ದನು. ದೇವರು ಅವನಿಗೆ ತಂದೆಯಾದ ದೇವರು ಪರಲೋಕದಿಂದ ಯಾವ ಉದ್ದೇಶಕ್ಕಾಗಿ ಯೇಸು ಸ್ವಾಮಿಯನ್ನು ಕಳಿಸಿದ್ದನು, ಯಾಕಾಗಿ ಆತನು ಬಂದಿದ್ದನು, ದೇವರು ಏನನ್ನು ಹೇಳಿ, ಏನು ಜವಾಬ್ದಾರಿ, ಏನು ಅಸೈನ್ಮೆಂಟನ್ನು ಕೊಟ್ಟು ದೇವರು ಕಳಿಸಿದ್ದನು ಕರ್ತನಾದ ಯೇಸು ಸ್ವಾಮಿಗೆ, ಅದನ್ನು ಪೂರ್ತಿಯಾಗಿ ಮುಗಿಸಿದ ಮೇಲೆ ಆತನು ಪರಲೋಕಕ್ಕೆ ಹೋದನು. ಪ್ರಿಯರೇ, ಹಾಗಿರುವಾಗ ನಾವು ಪರಲೋಕದಿಂದ ನಿಮಗೇನೋ ಒಂದು ಉದ್ದೇಶವಿದೆ, ಏನೋ ಒಂದು ಜವಾಬ್ದಾರಿ ಇದೆ, ಏನೋ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ, ಅದನ್ನು ಮಾಡಲಿಕ್ಕಾಗಿ ಈ ಲೋಕದಲ್ಲಿ ಇದ್ದೇವೆ. ಹಾಗಿರುವಾಗ ನಮಗೆ ಬೊಕ್ಕಸ ಅಥವಾ ಟ್ರೆಷರ್ ಅಥವಾ ನಿಧಿ ಅಥವಾ ಗಂಟು ಎಲ್ಲವೂ ಕೂಡ ಯೇಸು ಕ್ರಿಸ್ತನಾಗಿದ್ದಾನೆ. ಆತನನ್ನೇ ನಾವು ಗಂಟು, ಆತನೇ ನನಗೆ ಬೊಕ್ಕಸ, ಆತನೇ ನನಗೆ ನಿಧಿ ಎಂದು ನಾವು ನಮ್ಮ ಹೃದಯದಲ್ಲಿ ತೀರ್ಮಾನ ಮಾಡಿಕೊಂಡಾಗ ನಾವು ಆತನನ್ನೇ ದೃಷ್ಟಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆತನ ಮೇಲೆ ನಮ್ಮ ಹೃದಯ ಯಾವಾಗಲೂ ಹಾತೊರೀತಾ ಇರ್ತದೆ ಆತನಿಗಾಗಿ. ಆದರೆ ಈ ಲೋಕದಲ್ಲಿರುವಂತಹ ಈ ಲೋಕದ ಎಲ್ಲ ಐಶ್ವರ್ಯ, ಎಲ್ಲ ಹಣ ಎಲ್ಲವೂ ಕೂಡ ಒಂದು ವೇಳೆ ಮನುಷ್ಯ ಸಾಯುವುದರೊಳಗೆ ಇಲ್ಲವಾಗಬಹುದು. ಆದರೆ ಯೇಸು ಕ್ರಿಸ್ತನು ಮನುಷ್ಯ ಸತ್ತನೂ ಕೂಡ, ಯೇಸು ಕ್ರಿಸ್ತನೆಂಬ ನಿಧಿ, ಆ ಬೊಕ್ಕಸ, ಆ ಗಂಟು ಮನುಷ್ಯ ಸತ್ತರೂ ಕೂಡ ಆ ನಿಧಿ ನಾಶ ಆಗುವುದಿಲ್ಲ, ಆ ನಿಧಿ ಖಾಲಿಯಾಗುವುದಿಲ್ಲ. ಖಾಲಿಯಾಗದೇ ಇರುವಂತಹ ನಿಧಿ, ಬೊಕ್ಕಸ, ಗಂಟು ಯೇಸು ಕ್ರಿಸ್ತನಾಗಿದ್ದಾನೆ. ಆ ನಿಧಿ, ಆ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮೊಳಗಡೆ ವಾಸ ಮಾಡ್ತಾ ಇದ್ದಾನೆ. ನೀವು ಬಗೆದಷ್ಟು ಕೂಡ, ಅಲ್ಲಿ ಆಳಕ್ಕೆ ಹೋದಷ್ಟು ಕೂಡ ನಿಧಿ, ಬಂಗಾರ ಏನು ಬೇಕು ನಿಮಗೆ, ಆಶೀರ್ವಾದ, ಆರೋಗ್ಯ ಎಲ್ಲವೂ ಕ್ರಿಸ್ತನಲ್ಲಿದೆ. ಆ ನಿಧಿಯೇ ಯೇಸು ಕ್ರಿಸ್ತನಾಗಿದ್ದಾನೆ. ನೀವೇನನ್ನು ದೃಷ್ಟಿಸ್ತಾ ಇದ್ದೀರಾ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.